ಬಳ್ಳಾರಿಯಲ್ಲಿ ಬೆಳ್ಳಂಬೆಳಗ್ಗೆ ಐಟಿ ದಾಳಿಯಾಗಿದೆ. ಶಾಸಕ ಸೋಮಶೇಖರ್ ರೆಡ್ಡಿ ನಾಗೇಂದ್ರ ಬೆಂಬಲಿಗರ ಮನೆ ಮೇಲೆ ದಾಳಿ ನಡೆದಿದೆ. ಬಳ್ಳಾರಿ ಜಿಲ್ಲೆಯ ವಿವಿಧೆಡೆ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಪ್ರಮುಖ ನಾಯಕರು ಶಾಸಕರ ಬೆಂಬಲಿಗರ ಮನೆ ಮೇಲೆ ಐಟಿ ದಾಳಿ ನಡೆದಿದೆ. ಶಾಸಕ ನಾಗೇಂದ್ರ ಸಂಬಂಧಿ ಯರ್ರೇಸ್ವಾಮಿ ಮನೆ ಮೇಲೆ ಐಟಿ ರೈಡ್ ಆಗಿದೆ. ನಗರದ ಕಂಟೋನ್ಮೆಂಟ್ ಬಡಾವಣೆಯಲ್ಲಿರುವ ಯರ್ರೇಸ್ವಾಮಿ ಅವರ ಮನೆ ಮೇಲೆ ರೈಡ್ ಮಾಡಲಾಗಿದೆ. ಮಾಜಿ ಶಾಸಕ ಸೂರ್ಯನಾರಾಯಣ ರೆಡ್ಡಿ ಕಚೇರಿ ಮೇಲೂ ಕೂಡ ಐಟಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಚುನಾವಣೆ ಸಂದರ್ಭ ಆಗಿರೋದ್ರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಹಣ ಸರಬರಾಜು ಆಗ್ತಾ ಇದೆ ಅಥವಾ ಹಣವನ್ನ ಹಂಚಲಾಗ್ತಾ ಇದೆ ಇಂಥ ಮಾಹಿತಿಗಳು ಸಾಕಷ್ಟು ಹರಿದಾಡ್ತಾ ಇರುವಂಥದ್ದು. ಚುನಾವಣೆ ಸಂದರ್ಭದಲ್ಲಿ ರಾಜಕೀಯ ಮುಖಂಡರಿಗೆ ಕೂಡ ಐಟಿ ಬಿಸಿ ಮುಟ್ಟಿದೆ ಅಂತಾನೆ ಹೇಳ್ಬೋದಾಗಿದೆ. ಪ್ರಮುಖ ನಾಯಕರು ಮತ್ತು ಶಾಸಕರ ಬೆಂಬಲಿಗರ ಮನೆ ಮೇಲೆ ಐಟಿ ದಾಳಿಯಾಗಿದೆ. ಮಾಜಿ ಶಾಸಕ ಸೂರ್ಯನಾರಾಯಣ ರೆಡ್ಡಿ ಕಚೇರಿ ಮೇಲೂ ಕೂಡ ಐಟಿ ದಾಳಿ ನಡೆದಿದೆ. ಬೆಳ್ಳಂಬೆಳಿಗ್ಗೆ ಬಳ್ಳಾರಿಯಲ್ಲಿ ಐಟಿ ಬಿಸಿ ಮುಟ್ಟಿಸಿದೆ. ಶಾಸಕ ಸೋಮಶೇಖರ್ ರೆಡ್ಡಿ ನಾಗೇಂದ್ರ ಬೆಂಬಲಿಗರ ಮನೆ ಮೇಲೆ ದಾಳಿಯನ್ನ ಮಾಡಲಾಗಿದ್ದು ದಾಖಲಾತಿಗಳ ಪರಿಶೀಲನೆಯನ್ನ ನಡೆಸ್ತಾ ಇದೆ. ಬಳ್ಳಾರಿ ಜಿಲ್ಲೆಯ ವಿವಿಧೆಡೆ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಕುಲಕರ್ಣಿ. ವೆಂಕಟೇಶ್, ಬಳ್ಳಾರಿಯ ಹಲವು ಕಡೆ ಇವತ್ತು ಐಟಿ ದಾಳಿ ನಡೆದಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಎಲ್ಲೆಲ್ಲಿ ದಾಳಿ ನಡೆದಿದೆ, ಏನಿದೆ ಮಾಹಿತಿ ವೆಂಕಟೇಶ್? ಹೌದು ಲಿಖಿತ, ಏನು ಇವತ್ತು ಬೆಳ್ಳಂಬೆಳಗ್ಗೆ ಐಟಿ ಅಧಿಕಾರಿಗಳು ರಾಜಕಾರಣಿಗಳಿಗೆ ಒಂದು ಬಿಸಿಯನ್ನ ಮುಟ್ಟಿಸಿದ್ದಾರೆ ಅಂತ ಹೇಳ್ಬೋದು. ಬಳ್ಳಾರಿಯ ಗ್ರಾಮೀಣ ಶಾಸಕರಾದ ನಾಗೇಂದ್ರ ಅವರ ಬೆಂಬಲಿಗ ಯರ್ರೇಸ್ವಾಮಿ ಅವರ ಮನೆ ಮೇಲೆ ದಾಳಿಯನ್ನು ನಡೆಸಿದ್ದಾರೆ. ಜೊತೆಗೆ ಬಿಜೆಪಿ ನಗರ ಶಾಸಕರಾಗಿರ್ತಕ್ಕಂಥ ಸೋಮಶೇಖರ್ ರೆಡ್ಡಿ ಅವರ ಬೆಂಬಲಿಗರ ಮನೆ ಮೇಲೂ ಕೂಡ ದಾಳಿಯನ್ನ ನಡೆದಿದೆ. ಅದರ ಜೊತೆಗೆ ಕಾಂಗ್ರೆಸ್ನ ರಾಜ್ಯ ಉಪಾಧ್ಯಕ್ಷರಾದಂತಹ ಅವರ ಮನೆ ಮೇಲೂ ಕೂಡ ಕಾರ್ಯಾಲಯದ ಮೇಲೂ ಕೂಡ ಈ ಒಂದು ದಾಳಿ ನಡೆದಿರ್ತಕ್ಕಂಥದ್ದು. ಐಟಿ ಅಧಿಕಾರಿಗಳು ಈ ಎಲ್ಲ ಏನು ಐಟಿ ದಾಳಿ ನಡೆಸಿದರೆ ಅಲ್ಲೆಲ್ಲ ಕೂಡ ದಾಖಲೆಗಳು ಮತ್ತು ಪರಿಶೀಲನೆಯನ್ನ ಕೂಡ ಈಗಾಗಲೇ ನಡೆಸಿರ್ತಕ್ಕಂಥದ್ದು. ಏನು ಇವತ್ತು ಆ ಚುನಾವಣಾ ಪ್ರಚಾರಕ್ಕೆ ಕೊನೆಯ ದಿನವಾಗಿದೆ. ಈ ನಿಟ್ಟಿನಲ್ಲಿ ಮತದಾರರಿಗೆ ಹಣವನ್ನ ಹಂಚುತ್ತಾರೆ, ಹಣವನ್ನ ಹಂಚುವ ಮೂಲಕ ಆಮಿಷವನ್ನ ಒಡ್ಡುತ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಐಟಿ ದಾಳಿ ನಡೆದಿರ್ತಕ್ಕಂಥದ್ದು. ಅದರಲ್ಲೂ ಬಳ್ಳಾರಿಯಲ್ಲಿ ಈ ಬಾರಿ ಸೂರ್ಯನಾರಾಯಣ ರೆಡ್ಡಿ ಅವರು ಕೂಡ ಮುನ್ಸ್ಕೊಂಡಿದ್ರು. ಆದ್ರೆ ಆ ಮುನಿಸನ್ನ ಸಿದ್ದರಾಮಯ್ಯ ಅವರು ಕ್ಲಿಯರ್ ಮಾಡಿದ್ರು. ಆದ್ರೆ ಈಗ ಸೂರ್ಯನಾರಾಯಣ ರೆಡ್ಡಿ ಅವರು ಕೂಡ ಹಣ ಹಂಚ್ತಾರೆ ಅವರ ಆಫೀಸ್ ನಲ್ಲಿ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಇವತ್ತು ಸೂರ್ಯನಾರಾಯಣ ರೆಡ್ಡಿ ಅವರ ಕಾರ್ಯಾಲಯದ ಮೇಲೆ ಐಟಿ ಅಧಿಕಾರಿಗಳು ದಾಳಿ ನಡೆದಿರ್ತಕ್ಕಂಥದ್ದು. ಇನ್ನು 3-4 ಗಂಟೆಗಳ ಕಾಲ ಈ ಒಂದು ಪರಿಶೀಲನೆ ಅಂದ್ರೆ ಏನು ಐಟಿ ದಾಳಿ ನಡೆದಿದೆ ಆ ಎಲ್ಲಾ ಮನೆಗಳಲ್ಲಿ ಸುಮಾರು 3-4 ಗಂಟೆಗಳ ಕಾಲ ಆ ದಾಖಲೆಗಳ ಪರಿಶೀಲನೆ ಮತ್ತು ವಿವಿಧ ಪರಿಶೀಲನೆಗಳನ್ನ ಐಟಿ ಅಧಿಕಾರಿಗಳು ನಡೆಸ್ತಾರೆ ಅನ್ನುವಂತ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಜೊತೆಗೆ ಇನ್ನಷ್ಟು ಬೆಂಬಲಿಗರು ಅಂದ್ರೆ ಆ ಬೇರೆ ಬೇರೆ ಶಾಸಕರ ಬೆಂಬಲಿಗರ ಮಾಹಿತಿಗಳು ಲಭ್ಯವಾಗಿದೆ. ಅದರ ಜೊತೆಗೆ ಅಗ್ರಿಬೊಮ್ನಲ್ಲಿ ಹೊಸಪೇಟೆ ಮತ್ತು ಒಂದು ಐಟಿ ದಾಳಿ ನಡೆಯುವ ಸಾಧ್ಯತೆ ಇದೆ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯವಾಗಿದೆ ಲಿಖಿತ. ಓಕೆ, ಧನ್ಯವಾದ ವೆಂಕಟೇಶ್.